ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಇವತ್ತಿನ ಅತಿಥಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ಪ್ಲೀಸ್ ವೆಲ್ಕಮ್ ನಮ್ ಯಜಮಾನ್ರು. ನಮಸ್ಕಾರ ಶ್ವೇತಾ ಅವ್ರ. ನಮಸ್ಕಾರ ರೀ, ಹೆಂಗದ್ರಿ? ನಾವಂತೂ ಆರಾಮದೇವಿ, ನೀವ್ ಹೆಂಗದ್ರಿ? ನಾವು ಆರಾಮದೇವ್ರಿ. ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರ್ಸೋರದ್ರಿ? ಇವತ್ ನಾವು ಮಲಾಯಿ ಪನೀರ್ ಕೋಫ್ತಾ ಮಾಡಿ ತೋರ್ಸತ್ತೀವಿ. ಅದ್ರ ಜೊತೆ ವೈಟ್ ಗ್ರೇವಿ ಇರ್ತೈತಿ. ಸೊ ಇದು ಸ್ಪೆಷಲ್. ವಾವ್, ಹಂಗಿತ್ತಂದ್ರ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ಬಿಡ್ರಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕಂತದೀನಿ. ವೈಟ್ ಗ್ರೇವಿ ಅಂತ ಕೂಡಲೇ ಎಲ್ಲರೂ ಏನ್ ಅನ್ಕೋತಾರ, ಇದೇನ್ ಸ್ವೀಟ್ ಇರ್ತೈತೆ ಅಂತ ಅನ್ಕೋತಾರ. ಬಟ್ ಇಲ್ಲ, ಸ್ವೀಟ್ ಇರಂಗಿಲ್ಲ, ಇದು ಖಾರ ಆಗಿರ್ತೈತಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನೋಡ್ಕೊಂಡ್ ಬರ್ರಿ. ಉಳ್ಳಾಗಡ್ಡಿ, ಪಲಾವ್ ಎಲೆ, ಪನೀರು, ಎಣ್ಣೆ, ಕ್ರೀಮ್, ಮೊಸರು, ಖೋವಾ, ಮೈದಾ ಹಿಟ್ಟು, ಬೆಣ್ಣೆ, ಗೋಡಂಬಿ, ಏಲಕ್ಕಿ, ಕರಿ ಏಲಕ್ಕಿ, ಕಲ್ಲಂಗಡಿ ಬೀಜ, ಶುಂಠಿ, ಕಸೂರಿ ಮೇಥಿ, ಉಪ್ಪು, ಬಾದಾಮ್, ಗರಂ ಮಸಾಲ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ತುಪ್ಪ ಮತ್ತ ವೈಟ್ ಪೆಪ್ಪರ್ ಪೌಡರ್. ಅಲ್ಲ, ಬ್ಲಾಕ್ ಪೆಪ್ಪರ್ ಕೇಳೇನ್ ನಾನು. ಇದೇನಿದು ವೈಟ್ ಪೆಪ್ಪರ್? ವೈಟ್ ಪೆಪ್ಪರ್ ಸಿಗ್ತೈತ್ರಿ ಶ್ವೇತಾ ಅವ್ರ? ಹೌದಾ? ಹೌದು. ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಮಾರ್ಕೆಟ್ನಾಗ ಹುಡುಕ್ಯಾಡ್ರಿ, ಸಿಗ್ತೈತಿ ನಿಮಗೂ ಕೂಡ. ಒಂದ್ ಬಿಟ್ಟು 4 ಅಂಗಡಿ ಕೇಳ್ರಿ, ಸಿಗ್ತೈತಿ. ಶ್ವೇತಾ ಅವ್ರ, ಇದನ್ನ ಮಾಡಕ್ ಫಸ್ಟಿಗೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದ ಕಡಾಯಿನ ಇಡ್ರಿ. ಓಕೆ, ಗ್ಯಾಸ್ ಅಂತ ಆನ್ ಮಾಡಿ ಕಡಾಯಿ ಇಟ್ಟೇನೆ, ನೀವ್ ಈ ಕಡೆ ಬಂದ್ಬಿಡ್ರಿ. ಫಸ್ಟಿಗೆ ಏನ್ ಹಾಕೋತೀರಿ ಇದಕ್ಕೆ? ಫಸ್ಟಿಗೆ ನೀರ್ ಹಾಕೊಂಡು. ನೀರ? ಹೌದು. ಇದೇನಿದು ಪನ್ನೀರ್ ಪಲ್ಯ ಮಾಡಕ್ ನೀರ್ ಹಾಕೊಳತ್ತೀರಿ? ವೈಟ್ ಗ್ರೇವಿ ಮಾಡ್ಕೊಳಕ್ ನನಗ ಉಳ್ಳಾಗಡ್ಡಿ ತಗೊಂಡಿನಿ. ಒಂದು 5 ಮೀಡಿಯಂ ಸೈಜ್ ಕಿಂತ ಸ್ವಲ್ಪ ದೊಡ್ಡ ಉಳ್ಳಾಗಡ್ಡಿ ತಗೊಂಡಿನಿ. ಇದನ್ನ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೈತಿ. ಇವತ್ನೀಗ ಈ ನೀರೊಳಗೆ ಹಾಕೊಂಡು. ಏನಿದು ಸ್ಪೆಷಲ್ ಇದ್ದಂಗೆ ಐತಿ. ಮತ್ ನೆಕ್ಸ್ಟ್ ಗೋಡಂಬಿ ಒಂದಿಷ್ಟು ತಗೊಂಡೆ ನಾನು. ಒಂದು 20-25 ಗೋಡಂಬಿ. ಯಾವ ಬೀಜ ಶ್ವೇತ ಇವು? ಕಲ್ಲಂಗಡಿ ಬೀಜನ ಹಾಕತೇವಿ. ಇವೊಂದು ಟೇಬಲ್ ಸ್ಪೂನ್ ಅಷ್ಟ. ಮೆಣಸಿನಕಾಯಿ ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ ಹಿಂಗ್ ಒಂದ್ರಾಗ 2 ಮಾಡ್ಬೇಕಾ. ಇದನ್ನ ಹಿಂಗೆ ಆ್ಯಡ್ ಮಾಡಿ 2 ಪೀಸ್ ಮೆಣಸಿನ್ಕಾಯಿ ಹಾಕ್ರಿ. ಭಾಳ ಮೆಣಸಿನ್ಕಾಯಿ ಹಾಕಕ್ ಹೋಗ್ಬೇಡ್ರಿ. ಕುದ್ಸಾತಿದ್ ಇದ ಫಸ್ಟ್ ಟೈಮ್ ನೋಡಾತಿದ್ದೆ ನಾನು. ಬಾಜಿ ಒಳಗೂ ಕುದಿಸಿ ಹಾಕ್ತಾರ ಅಂತ ಹೇಳಿ ಇವತ್ತ ಗೊತ್ತಾಗತೈತಿ ನೋಡ್ರಿ ನನಗೆ. ಓಕೆ, ಯಾವ್ದೇ ಕಾರಣಕ್ಕೂ ಇದ್ರೊಳಗೆ ಮೆಣಸಿನ್ಕಾಯಿ ಮಾತ್ರ ಸಣ್ಣಗೆ ಹೆಚ್ಚು ಹಾಕಕ್ ಹೋಗ್ಬೇಡ್ರಿ. ಯಾಕಂತ ನಿಮ್ಗೆ ಆಮೇಲೆ ಹೇಳ್ತೇನೆ ನಾನು. ಇದಕ್ಕೆ 1-2 ಏಲಕ್ಕಿನೂ ಹಾಕೊಂಡ್ ಶ್ವೇತ ಹಂಗಾರ ಒಳಗೆ. ಸೊ ಇದನ್ನ ಈಗೇನ್ ಮಾಡೋಣ ಶ್ವೇತ ಅವ್ರ, ಸಣ್ಣ ಗ್ಯಾಸ್ ಮೇಲೆ ಸಣ್ಣ ಕುದಿಯಕ್ಕೆ ಇಟ್ಬಿಡೋಣ. ಓಕೆ, ಇದು ಎಷ್ಟೊತ್ತು ಕುದಿಬೇಕ್ರಿ? ಇದೊಂದು 15 ನಿಮಿಷ ಕುದಿಬೇಕಾ. ಇದು ಕುದಿಲಿ, ಅಲ್ಲಿ ಮಟ ನಾವು ಕೋಫ್ತಾ ಮಾಡ್ಕೊಳ್ಳೋಣ ಅಂತ. ಓಕೆ, ಈಗ ಕೋಫ್ತಾ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಒಂದು ಬಾಳ್ಗಿ ತಗೊಂಡೇನ್ ಶ್ವೇತ ಅವ್ರ. ಇದಕ್ಕೊಂದು 400 ಗ್ರಾಮ್ ಅಥವಾ 400 ಗ್ರಾಮ್ ಅಷ್ಟ ಪನ್ನೀರನ್ನ ಹಾಕೊಳತ್ತೇನೆ. ತುರಿದಿಟ್ಟುಕೊಂಡೇನೆ ಇದನ್ನ. ಇದ್ರೊಳಗೆ ನಾವು ಏನ್ ಹಾಕ್ಬೇಕ, ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂತ. ಸ್ವಲ್ಪ ಉಪ್ಪು ಹಾಕೊಳ್ಳೋತೇನೆ ನಾನು. ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳೋದು. ಒಂಚೂರು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಆಮೇಲೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏಲಕ್ಕಿ ಪುಡಿ. ಓಕೆ, ಒಂದು ಅರ್ಧ ಚಮಚ ಅಷ್ಟು ಕರಿಬೇವು, ಕೊತ್ತಂಬರಿ ರೀ ಸಣ್ಣ ಕಟ್ ಮಾಡಿ. ಪ್ರತಿಯೊಂದು ಸಣ್ಣ ಕಟ್ ಮಾಡ್ಬೇಕು. ಇದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇರ್ಲಿ ಅಂತ ಹೇಳಿ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ. ಆಮೇಲೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಫೈನ್ಲಿ ಚಾಪ್ ಮಾಡಿದಂತ ಜಿಂಜರ್. ಕಸೂರಿ ಮೇಥಿ ಪೌಡರ್ ಬೇಕಾ ಆಕ್ಚುಲಿ, ಬಟ್ ನಾವು ಪೌಡರ್ ಹಾಕೊಳಕತ್ತಿಲ್ಲ. ಇದ್ದಿದ್ದ ಕಸೂರಿ ಮೇಥಿನ ಯೂಸ್ ಮಾಡ್ಕೊಳತ್ತೀವಿ. ಕ್ರಶ್ ಮಾಡ್ಕೊಂಡ ಹಿಂಗ್ ಮಾಡಿ ಹಿಂಗ್ ಉದುರಿಸ್ಬಿಟ್ರೆ ಪೌಡರ್ ಇದ್ರೆ ನೀವು ಪೌಡರ್ನ ಹಾಕೋಬಹುದು. ನೆಕ್ಸ್ಟ್ ಇದನ್ನ ಬೈಂಡ್ ಮಾಡ್ಕೋಬೇಕ. ಬಟ್ ಇದಕ್ಕೂ ಮುಂಚೆ ಇದು ಬೈಂಡ್ ಆಗಕ್ಕೆ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ಮೈದಾ ಬೇಕು. ಸೊ ಇದಕ್ಕೆ ನಾವು ಎಷ್ಟು ಮೈದಾ ಹಾಕೊಳ್ಳೋಣ ಅಂತಂದ್ರೆ ಒಂದು 2 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೊಳ್ಳೋಣ. ಮೈದಾ ಹಾಕಿ ಇದನ್ನ ಸರಿಯಾಗಿ ನಾದ್ಕೊಳ್ಳೋಣ. ಈಗ ಫಸ್ಟಿಗೆ ಅಂಗೈಲೇ ನಾದ್ಬೇಕು. ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅಂಗೈಲೇ ನಾದ್ಕೋಬೇಕು, ಪೂರ್ತಿ ಅದು ಒಂದ್ ಹದಕ್ ಬರ್ಬೇಕು. ಎಸ್ ಶ್ವೇತಾ ಅವ್ರ, ಈ ರೀತಿ ಈ ಡೋ ರೆಡಿ ಆಗ್ಬೇಕ. ಇದ್ರದ ನಾವು ಕೋಫ್ತಾ ಮಾಡ್ಬೇಕ. ಬಟ್ ಕೋಫ್ತಾ ಮಾಡೋಕ್ಕಿಂತ ಮುಂಚೆ ನಾವು ಇದ್ರದ ಸ್ಟಫಿಂಗ್ ರೆಡಿ ಮಾಡ್ಕೋಣ ಅಂತ. ಸೊ ಈಗ ಇದನ್ನ ತೆಗೆದು ಸೈಡ್ ಇಡ್ತೇನೆ. ಸ್ಟಫಿಂಗ್ ಮಾಡ್ಕೊಳಕ್ ಇದನ್ನ ತಗೋತೇನೆ. ಇದ್ರೊಳಗೆ ಫಸ್ಟಿಗೆ ನಾವು ಹಾಕೋದ ಹವಾ. ಇದ್ರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ಹಾಕ್ತೇವಪ್ಪ ಅಂತಂದ್ರ ಏಲಕ್ಕಿ ಪುಡಿ. ಇದಕ್ಕೂ 1 ಮೆಣಸಿನ್ಕಾಯಿ ಫೈನ್ ಚಾಪ್ಡ್ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಅಲ್ಲ, ಭಾಳ ಸಣ್ಣ ಕಟ್ ಮಾಡ್ಬೇಕು. ಅಗದಿ ಪೇಷನ್ಸ್ಲೆ ಕಟ್ ಮಾಡ್ರಿ. ದೊಡ್ಡ ಮಾಡಿದ್ರೆ ಅಂದ್ರೆ ಬಾಯಾಗ ಬರ್ತಾವ. ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಎಲ್ಲವೂ ಮೇನ್. ಇದ್ರೊಳಗ ಗೋಡಂಬಿ ಹಾಕೋಣ ಅಂತ. 1-2 ಟೇಬಲ್ ಸ್ಪೂನ್ ಕುಟ್ಟಿ ಪುಡಿ ಮಾಡ್ಕೊಂಡು ಗೋಡಂಬಿ ತರಿಯಾಗಿ ಕುಟ್ಕೊಂಡಿರುವಂತ ಇದು ಬಾದಾಮ್. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ ಸರಿಯಾಗಿ. ಸ್ಟಫಿಂಗ್ ಇದು ಕೋಫ್ತಾದ್ದು ಹೆಂಗಿರ್ಬೇಕಂತ ನಾವು ಕಾಂಬಿನೇಷನ್ ಅದ. ಡೋ ರೆಡಿ ಆಗೈತಿ, ಬಟ್ ಅದ್ರೊಳಗೆ ಮತ್ತೆ ಸ್ಟಫಿಂಗ್ ಅಂತ. ಅದ್ರೊಳಗೆ ಆಲ್ರೆಡಿ ಮಸಾಲೆ ಹಾಕ್ಯಾರ, ಮತ್ತೆ ಅದ್ರೊಳಗೆ ಸ್ಟಫಿಂಗ್ ಮತ್ತೆ ಬೇರೆ ಮಸಾಲೆ. ಇದು ರೆಡಿ ಆತ. ಅದು ರೆಡಿ ಆತ್ರಿ. ಈಗ ನಮ್ಮ ಡೋನು ರೆಡಿ ಆತ. ಈ ಸೈಡ್ ಉಳ್ಳಾಗಡ್ಡಿ ಅದು ಎಲ್ಲಾ ಮಸಾಲೆ ಕುದ್ದೈತಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಲೇನ್ರಿ? ಅದನ್ನ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೂಲ್ ಹಾಕ್ಬಿಟ್ಬಿಡ್ರಿ. ತಣ್ಣಗೆ ಹಾಕ್ಬಿಟ್ಟು ಆಫ್ ಮಾಡ್ರಿ. ಸ್ಟಫಿಂಗ್ ರೆಡಿ ಆಗೈತಿ. ಡೋ ರೆಡಿ ಐತಿ. ಈಗ ಇದ್ರದ ಕೋಫ್ತಾ ಮಾಡ್ಕೊಳ್ಳೋಣ ಅಂತ. ಶ್ವೇತಾ, ಒಂದಿಷ್ಟ ಉಂಡಿ ಮಾಡ್ಕೊಳ್ಳೋದು. ಅಗದಿ ಎಷ್ಟಪ್ಪ ಅಂತಂದ್ರ ನಮ್ಮ ಇದನ್ನ ಇರ್ತಾವಲ್ಲ ಜಾಮೂನ್ ಕಿಂತ ಸ್ವಲ್ಪ ದೊಡ್ಡ ಉಂಡಿ ರೆಡಿ ಮಾಡ್ಕೊಳ್ಳೋಣ.
ಶ್ವೇತಾ ಹಾ ರೀ. ಈಗ ಕೋಫ್ತಾದ ಉಂಡಿ ರೆಡಿ ಆಗ್ಯಾವ. ಇದಕ್ ನಡಕ ಒಂದು ಹಿಂಗ ತೂತ್ Press ತೆಗಿ ಮಾಡ್ಕೊಳ್ಳೋದು. ಪ್ರೆಸ್ ಮಾಡ್ಕೊಂಡು ತೂತ್ ತೆಗಿಯೋದು. ಇದ್ರೊಳಗ ಇದೇನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗ್, ಇದನ್ನ ಎಷ್ಟು ಹೋಗ್ತೈತೆ ಅಷ್ಟ ತುಂಬೋದು. ವಾವ್, ಇದನ್ನ ತುಂಬಿ ಹೋಳಿಗೆ ತುಂಬ್ದಂಗ. ಹಾ ಊರ್ನ ತುಂಬ್ದಂಗಂತೆ ಮತ್ತೆ ಲಟ್ಸಾಕೋ ಗಿಗೆರೆ ಅಲ್ರ ಇದನ್ನ ಲಟ್ಟಂಗಿಲ್ಲ. ಇದನ್ನ ಕ್ಲೋಸ್ ಮಾಡ್ಕೊಂಡ ವಾಪಸ್ ಮತ್ತ ಉಂಡಿ ಕಟ್ಟೋನ್ ಇದ್ರದೀಗ. ಹಾ ರೀ. ನೆನಪಿರ್ಲಿ, ಉಂಡಿ ಭಾಳ ಟೈಟ್ ಆಗಿ ಬರ್ಬೇಕು, ಲೂಸ್ ಮಾಡ್ಬೇಡ್ರಿ, ಇಲ್ಲ ಸ್ಟಫಿಂಗ್ ಹೊರಗೆ ಬಂದ್ಬಿಡ್ತೈತೆ ಆಮೇಲೆ. ಕರೆಕ್ಟ್. ಇದು ಹಿಂಗ್ ಮುಸ್ತಿಲ್ಲ, ಮತ್ತೆ ರೌಂಡ್ ಮಾಡ್ಕೊಳ್ಳೋದು. ಚೆನ್ನ ಇದನ್ನ ಹಿಂಗ್ ಸರಿಯಾಗಿ ರೌಂಡ್ ಮಾಡ್ಕೋಬೇಕು. ಅದು ನಮಗೆ ಒಳಗಿನ ಸ್ಟಫಿಂಗ್ ಕಾಣಬಾರ್ದು, ಈ ರೀತಿ ಬರ್ಬೇಕು. ಹಾ ರೀ. ಓಕೆ, ಈ ರೀತಿ ಮಾಡ್ಕೊಂಡಾಗೆಲ್ಲ ಇವತ್ತು. ಶ್ವೇತಾ ಅವರ ಹಾ ರೀ. ಸ್ಟಫಿಂಗ್ ಹಾಕೊಂಡ ನಾವೀಗ ಕೋಫ್ತಾ ರೆಡಿ ಮಾಡ್ಕೊಂಡಿವಿ. ಇವತ್ನ ಒಂದ್ 10 ನಿಮಿಷ ರೆಸ್ಟ್ ಮಾಡಕ್ ಬಿಡೋಣ. ಈಗ ನಾವು ಕುದಿಸ್ಕೊಂಡಿದ್ವಲ್ಲ ಆಗಳಿಂದ ಉಳ್ಳಾಗಡ್ಡಿನ, ಹಾ ರೀ, ಇದನ್ನ ಸೋಸ್ಕೊಳ್ಳೋಣ ಅಂತ. ನನಗೆ ಒಂದು ಬೌಲ ಮತ್ತು ಶಾಣಿಗೆ ಕೊಡ್ರಿ. ಈ ತಗೋರಿ. ಥ್ಯಾಂಕ್ ಯು. ಸೊ ಇವಾಗ ಡೈರೆಕ್ಟ್ ಆಗಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಿ? ಹಾ ರೀ, ಹಿಡ್ಕೋತೇನೆ. ಓಕೆ, ಇದನ್ನ ತಕೊಂಡ್ಬಿಡೋಣ. ಶ್ವೇತಾ ಅವ್ರ, ಹಾ ರೀ. ಈಗ ಇದನ್ನೆಲ್ಲ ಸೋಸ್ಕೊಂಡ್ವಲ್ಲ, ಸೋಸ್ಕೊಂಡ್ರಿ. ಹಾ, ಇದೆಲ್ಲ ಸೋಸ್ಕೊಂಡ್ರ ಉಳ್ಳಾಗಡ್ಡಿದ ಫ್ಲೇವರ್ ಎಲ್ಲ ಹೋಗ್ಬಿಡ್ತೈತ್ಲ, ಮತ್ತೆ ಟೇಸ್ಟ್ ಹೆಂಗ್ ಬರ್ತೈತಿ? ಉಳ್ಳಾಗಡ್ಡಿ ಟೇಸ್ಟು ಉಳ್ಳಾಗಡ್ಡಿ ಒಳಗೆ ಉಳಿದಿರ್ತೈತಿ. ರಸದಾಗ ಏನಿರ್ತೈತಲ್ಲ ಸ್ವೀಟ್ನೆಸ್ ಹೋಗ್ಬಿಡ್ತೈತಿ, ಅದಕ್ಕೆ ರಸ ಹಾಕಬಾರ್ದು. ಓಕೆ. ಇದ್ರೊಳಗಿಂದ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ರ ಅಂತ ಹೇಳಿದ್ನಿ, ಖರೆ ಸಣ್ಣ ಕಟ್ ಮಾಡಂತ ಹೇಳಿದ್ದಿಲ್ಲ. ಮೆಣಸಿನ್ಕಾಯಿ ತೆಗೆದ್ಬಿಡೋಣ. ಮೆಣಸಿನ್ಕಾಯಿ ತೆಗಿಲಿಲ್ಲ ಅಂತಂದ್ರೆ ಗ್ರೇವಿ ಎಲ್ಲ ಕರ್ರಗಾಗ್ಬಿಡ್ತೈತಿ, ಒಂಥರ ಹಸರು ಆಗಿಬಿಡ್ತೈತಿ. ಸೊ ಅದ್ರ ಸಲುವಾಗಿ ಮೆಣಸಿನ್ಕಾಯಿ ತೆಗೆದು ಇದನ್ನ ಡೈರೆಕ್ಟ್ ನಾವು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಮಿಕ್ಸರ್ಗೆ ಹಾಕೊಂಡ್ ಬರ್ಲಿರಿ? ಎಸ್ ಶ್ವೇತಾ ಅವ್ರೆ, ಹಾ ರೀ. ಈ ರೀತಿ ಫೈನ್ ಪೇಸ್ಟ್ ಆಗ್ಬೇಕೀಗ. ಇದಾದ್ಮೇಲೆ ಇದ್ರ ಮೇಲೆ ಒಂದು ಪ್ಯಾನ್ ಇಡ್ರಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕಪ್ಪ ಅಂತಂದ್ರೆ ಉಪ್ಪ ಕೊಡ್ರಿ. ಹಾ ರೀ. ಇದಕ್ಕೆ ಉಪ್ಪ ಹಾಕೋಣಂತ. 2 ಟೇಬಲ್ ಸ್ಪೂನ್ ಅಷ್ಟ ತುಪ್ಪ. ಎಣ್ಣೆ ಜೋಡಿ ಸ್ವಲ್ಪ, ಸಾರಿ ತುಪ್ಪದ ಜೋಡಿ ಸ್ವಲ್ಪ ಎಣ್ಣೆ ಹಾಕೋಣಂತ. ಹಾ ರೀ. ಒಂದು 2 ಚಮಚ ಅಷ್ಟು. ಇದಕ್ಕೆ ಆದೈತೀಗ. ಹಾ ರೀ. ಇದಕ್ಕೆ ನಾನು ಕರಿ ಏಲಕ್ಕಿ ಹಾಕತ್ತೇನಿ. ಸೊಪ್ಪಿ ತೆಗೆದು ಹಾಕೋಬೇಕು, ಸೊಪ್ಪಿ ಇಟ್ಕೊಂಡು ಹಾಕ್ಬೇಡ್ರಿ. ಕರಿ ಏಲಕ್ಕಿ ಎಲ್ಲಿ ಸಿಗ್ತೈತೆ ಅಂತ ಕೇಳಕ್ ಹೋಗ್ಬೇಡ್ರಿ. ಕರಿ ಏಲಕ್ಕಿ ಹುಡುಕ್ರಿ, ಸಿಗ್ತೈತಿ. ಒಂದ್ ಹಾಕೊಂಡ್ರಲ್ಲ, ಒಂದು ಕರಿ ಏಲಕ್ಕಿ ಬೀಜ ಅಷ್ಟ. ಹಾ ರೀ. ಆಮೇಲೆ ತೇಜ್ ಪತ್ತ, ಮಸಾಲೆ ಎಲೆ, ಪಲಾವ್ ಎಲೆ, ಪಲಾವ್ ಎಲೆ ಅನ್ಕೋರಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಚಾಪ್ ಮಾಡಿ ಮಾತ್ರ ಹಾಕಕ್ ಹೋಗ್ಬೇಡ್ರಿ. ಎಲ್ಲೋ ಮೆಣಸಿನ್ಕಾಯಿನ ಗ್ಯಾಸ್ ಸಣ್ಣ ಇರ್ಬೇಕಾ, ನೆನಪಿರ್ಲಿ. ಗ್ಯಾಸ್ ಜೋರ್ ಇಟ್ಟಾರ ನಮ್ಮ ಶ್ವೇತಾ ಅವರು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೋಣಂತ. 1.5 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಚಟಾಪಟ ಅಂತೈತಿ, ಹಾ ರೀ. ಹೊತ್ತಬಾರ್ದು. ಇದು ಅಗದಿ ಲೋ ಫ್ಲೇಮ್ ಇಡ್ಬೇಕು ಶ್ವೇತಾ ಅವ್ರ. ಹಾ ರೀ. ಇದು ಹೊತ್ತಬಾರ್ದು ಅಂತ ಹೇಳಿ ಇದಕ್ಕೊಂದು ನೀರ್ ಹಾಕೋಣ. ಹಾ ರೀ. ಗಟ್ಟಿ ಮೊಸರು ಹಾಕೋಣಂತ. ಹಾ ರೀ. ಮೊಸರು ಏನ್ರ ಒಡಿತಂದ್ರ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ಸ್ಟರ್ಲ್ ಮಾಡೋದನ್ನ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ ಶ್ವೇತಾ ಅವ್ರ. ಹಾ ರೀ. ಇದ್ರ ಮೊಸರಿನ ಹುಳಿ ಹೋಗ್ಬೇಕಂದ್ರ ಇದ್ರೊಳಗಿನ ಏನು ವೈಟ್ ಕಾಣಕತ್ತಾವಲ್ಲ, ಇವೆಲ್ಲ ಹೋಗ್ಬೇಕು. ಅದು ಒಂಥರ ಹಿಂಗ್ ಬುರ್ಗದೆ ಕಾಣತಿತ್ತಲ್ರಿ. ಮತ್ ಎಲ್ಲ ಹಿಂಗ ಮಿಕ್ಸ್ ಆಗೈತ್ ನೋಡ್ರಿ. ಆಗಲ್ ಹೆಂಗ ಅದ ಒಂಥರ ಒಡಕ್ ಕಾಣತಿತ್ತ. ಈಗ ಪೂರ್ತಿ ಅದ ಮೊಸರು ಅಂತ ಅನ್ಸಂಗೆ ಇಲ್ಲ ನಮಗ. ಹೌದಲ್ರಿ? ಈಗ ಎಲ್ಲಾ ಕಡೆ ಬಾಯ್ಲ್ ಬರಾಕತ್ತಿಲ್ಲ, ಹಿಂಗ ಒಂಥರ ಬುರ್ಗತೆ ಬರ್ಬೇಕಲ್ರಿ ಅದ. ಎಸ್. ಇವಾಗ ಏನ್ ಮಾಡ್ರಿ, ರೆಡಿ ಮಾಡಿ ಇಟ್ಕೊಂಡಿರೋಂತ ಪೇಸ್ಟ್ ಅನ್ನ ಹಾಕ್ರಿ ಇದಕ್ಕೆ. ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಎಷ್ಟು ಫೈನ್ ಪೇಸ್ಟ್ ಆಗೈತೆ ಅಂದ್ರ ಇದು ಎಷ್ಟೊತ್ತು ಕುದಿಬೇಕ್ರಿ ಎಲ್ಲ ಮಿಕ್ಸ್ ಆದ್ಮೇಲೆ? ಇದು ಮಿಕ್ಸ್ ಆತ. ಈಗ ಇದಕ್ಕ ಮೇನ್ ಇಂಪಾರ್ಟೆಂಟ್, ನಾವಾಗಳಿಂದ ಎಲ್ಲೂ ಹಾಕಿಲ್ಲ. ಕರೆಕ್ಟ್. ರುಚಿಗೆ ತಕ್ಕಷ್ಟು ಉಪ್ಪು. ಶ್ವೇತಾ ಅವ್ರ, 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಡ್ಲಿರಿ. ಕೈಲೇನ ಹಾಕ್ತೇನೆ. ಹಾಕ್ರಿ. ಎಸ್, ಪರ್ಫೆಕ್ಟ್. ಇನ್ನೊಂದು ಚಿಟಿಗೆ ಹಾಕ್ಬಿಡ್ರಿ, ನಂದೊಂದು. ಓಕೆ, ಬಸ್. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ಒಂದ್ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಡೋಣ ಅಂತ. ಮಿಕ್ಸ್ ಮಾಡೋಣ ಫಸ್ಟ್. ಶ್ವೇತಾ ಅವ್ರ, ನೋಡ್ರಿ ಈಗ ಇದು ಒಂದು ಜೀವ ಆತ. ಒಂದು ಜೀವ ಆದ ಕೂಡಲೇ ಇದನ್ನ ಬಿಡುವಂಗಿಲ್ಲ, ಯಾಕಂದ್ರೆ ಇದು ಸಿಡಿಯಾಕ್ ಚಾಲು ಆಗ್ಬಿಡ್ತೈತಿ. ಇದನ್ನ ಬಡ ಲಿಡ್ ಕ್ಲೋಸ್ ಮಾಡೋಣ ಅಂತ ಲಿಡ್ ಕೊಡ್ರಿ. ಇದು ಎಲ್ಲ ನೀವು ಒಗ್ಗರಣೆ ಹಾಕಿದ ಕೂಡಲೇ ಒಂಥರ ಸ್ವೀಟ್ನೆಸ್ ಸ್ಮೆಲ್ ಬರಾಕತೈತಿ. ಥ್ಯಾಂಕ್ ಯು. ಈಗ ಇದನ್ನ ಸಣ್ಣ ಗ್ಯಾಸ್ ಮೇಲೆ ಶಿಫ್ಟ್ ಮಾಡೋಣ ಅಂತ. ಓಕೆ. ಕುದಿಲ್ಲದ. ಹಾ ರೀ. ಕೋಫ್ತಾ ಕರ್ಕೋಬೇಕಲ್ಲ. ಓಕೆ, ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ. ಮಾಡ್ಕೋಣ. ಇವಾಗ ನಾನು ಇಲ್ಲೇ ಒಂದು ಬಾಳಿಗೆ ತಗೊಂಡೇನಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಅಂತ. ಕರ್ಕೊಳಕಂತ್ರು ಬೆಣ್ಣೆ ತುಪ್ಪ ಹಾಕೊಳ್ಳೋಷ್ಟು ಸಾವುಕಾರನ ಮಂದಿ ನಾವಲ್ಲ. ಇದಕ್ಕೆ ಗಪ್ಪ ಎಣ್ಣೆ ಹಾಕೋಣಂತ. ಸೊ ಕರ್ಕೊಳಕ್ಕೆ ಎಷ್ಟು ಬೇಕು ಅಷ್ಟ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಾಳು ಬಿಸಿ ಆಗಬಾರ್ದ, ಬಾಳು ತಣ್ಣಗಿರಬಾರ್ದ, ಯಾಕಂದ್ರೆ ಕೋಫ್ತಾ ಎಣ್ಣೆ ಹಿಡಿತೈತೆ ಆಮೇಲೆ. ಶ್ವೇತಾ ಅವ್ರ, ಎಣ್ಣೆ ಕಾಯ್ದೈತಿ. ಈಚೆ ಕಡೆ ಇದು ಕುದ್ದು ರೆಡಿ ಆಗೈತಿ. ಇದನ್ನ ಆಫ್ ಮಾಡ್ಬಿಡೋಣ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಬೌಲನ್ನ ಕರ್ಕೊಳ್ಳೋಣ ಅಂತ. ಬಹಳ ಸಾವಕಾಶ ಹಾಕೊಳ್ಳೋಣ ಅಂತ, ಎಣ್ಣೆ ಮಗಕ್ಕೆ ಸಿಡಿಸ್ಕೊಳ್ಳೋದು ಬೇಡ. ಓಕೆ. ಸೊ 1 ಟೈಮ್ನಾಗ 2 ಕರ್ಕೋರಿ, ಭಾಳ ಕರ್ಕೊಳಕ್ ಹೋಗ್ಬೇಡ್ರಿ. ಲೋ ಫ್ಲೇಮ್ ಇರ್ಲಿ. ಬಿ ಕೇರ್ಫುಲ್, ಬೌಲ್ ಹೊಡಿಬಹುದು, ಹೇಳಕ್ ಬರಂಗಿಲ್ಲ. ಕೇರ್ಫುಲ್ ಆಗಿ ಅಡಿಗೆ ಮಾಡ್ರಿ. ಹಾಕಿದ ಕೂಲ ಎಷ್ಟೊಂದ್ ಕರಿಯಾಕತ್ತು ನೋಡು. ಓಕೆ, ಇಷ್ಟು ಕರ್ಕೊಂಡ್ರ ಸಾಕಲ್ರಿ? ಸಾಕಿಷ್ಟು ಕರೆದ್ರ ಸಾಕಿವ. ಲೇಯರ್ ಒಂದು ಗೋಲ್ಡನ್ ಕಲರ್ ಬಂದ್ರ
ನಮ್ಮ ಕೋಫ್ತಾಗಳು ರೆಡಿ. ಇಲ್ಲಿ ನೋಡ್ರಿ ಸ್ವಲ್ಪ ಎಣ್ಣೆ ಐತೆ ನೋಡ್ರಿ ಇದ್ರಾಗ, ಒಟ್ಟೆ ಇಲ್ಲ, ಫುಲ್ ಡ್ರೈ. ಹೌದಿಲ್ಲ? ಎಣ್ಣೆ ಹಿಡ್ದಿಲ್ಲ. ಪರ್ಫೆಕ್ಟ್. ನಾ ಯಾವ ರೀತಿ ತೋರ್ಸೇನ ಅದೇ ರೀತಿ ಮಾಡ್ಕೊಂಡ್ರಿ ಈ ರೀತಿ ಬರ್ತಾವ ನಿಮ್ಗೆ. ಓಕೆ ಶ್ವೇತಾ ಅವ್ರ, ನೋಡ್ರಿ ನಮ್ಮ ಪನ್ನೀರ್ ಕೋಫ್ತಾ ಅಂತೂ ರೆಡಿ ಆಗ್ಯಾವ. ಒಂಚೂರು ಎಣ್ಣೆ ಹಿಡಿದಿಲ್ಲ ಎಲ್ಲೂ. ಈಗ ಇದನ್ನ ನಾವು ಮಲಾಯಿ ಒಳಗೆ ಹಾಕೊಂಡ್ ತಿಂದ್ಬಿಟ್ರೆ ಮುಗೀತ. ಓಕೆ, ರೆಡಿ ಡಿಶ್. ಆದ್ರ ಇದಕ್ಕೆ ಒಂದು ಸ್ಪೆಷಲ್ ಆಗಿರುವಂತ ಬೆನ್ನಿದ ತಡಕ ಕೊಡೋಣಂತ. ಸೊ ತಡಕ ಕೊಡಾಕ ಫಸ್ಟಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಬೆನ್ನಿ ನಾನಿಲ್ಲೇ ಒಂದು 2 ಟೇಬಲ್ ಸ್ಪೂನ್ ಬೆನ್ನಿ, ಬರೀ ಬೆನ್ನಿ ತಗೊಳ್ರಿ. ಫ್ಲೇಮ್ ಲೋ ಮಾಡ್ಕೊಂಡು, ಯಾಕಂದ್ರೆ ಬೆನ್ನಿ ಕರಿತ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ರಿ, ಒಂದೇ ಒಂದು ಮೆಣಸಿನ್ಕಾಯಿ 2 ಸ್ಪ್ಲಿಂಟ್ ಮಾಡಿ ಹಾಕ್ರಿ. ಎಸ್, ವೆರಿ ಗುಡ್. ಸ್ವಲ್ಪ ಅಲ್ಲ ಹಾಕ್ರಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು, ಹಾಫ್ ಟೇಬಲ್ ಸ್ಪೂನ್ ಅಷ್ಟು, ಒಂದು 1/4 ಇಂಚ್ ಅಂದ್ರೂ ನಡೀತೈತಿ. ಶ್ವೇತಾ ಅವ್ರ, ತುಪ್ಪದ ತಡಕ ರೆಡಿ ಆಗೈತಿ. ಇದಕ್ಕೆ ನಾವೀಗ ಡೈರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರುವಂತ ಮಲಾಯಿನ ಹಾಕೋಣಂತ. ನೋಡ್ರಿ ಹೆಂಗ್ ಕಾಣಿಸೋದು, ಫುಲ್ ವೈಟ್. ಫ್ಲೇಮ್ ಲೋ ಇರ್ಲಿ. ಫುಲ್ ಕ್ರೀಮಿ ಟೆಕ್ಸ್ಚರ್. ನಿಮ್ಮ ಮನ್ಯಾಗ ಜಾಳಗಿ ಇದ್ರೆ ಇದನ್ನ ಸೋಸು ಹಾಕೋಬಹುದು. ನಮ್ಮ ಮನೆ ಒಳಗೆ ಜಾಳಗಿ ಇಲ್ಲ, ಸೋಸೋದು, ಹಂಗಾಗಿ ಹಂಗ ಹಾಕೊಳತ್ತೀವಿ. ಇದನ್ನ ಜಾಳಗಿ ಒಳಗೆ ಸೋಸ್ಕೊಂಡು ಬೇಕಂದ್ರೆ ಅದ್ರೊಳಗಿನ ಮಸಾಲೆ ಎಲ್ಲ ನೀವು ತಕೋಬಹುದು. ಇವನ್ನೆಲ್ಲ ಮಸಾಲಾ ಪಲಾವ್ ಎಲೆ ಅಂತ ತೆಗೆದ್ಬಿಟ್ರೆ ಮುಗಿದೋಗ್ತೈತಿ. ಶ್ವೇತಾ ಅವ್ರ, ಈಗ ಇದನ್ನ ಲೋ ಫ್ಲೇಮ್ನಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಏನಿಲ್ಲ, ತುಪ್ಪದ ತಡಕ ಅದ್ರೊಳಗೆ ಸ್ವಲ್ಪ ಮಿಕ್ಸ್ ಆಗ್ಲಿ. ಒಂದು ಚುಟುಕಿ ಅಷ್ಟ ಉಪ್ಪು ಹಾಕ್ರಿ. ಈಗ ಇದನ್ನ ಖಾರ ಮಾಡಾಕ ಮೆಣಸಿನ್ಕಾಯಿ ಹಾಕಿ ಎಲ್ಲ ಹಗಳಿಂದ ಅಂತಂದ್ರಿ ಮತ್ತೆ ತೆಗ್ದ ಹೋಗದ್ನಿ. ಅದಕ್ಕೀಗ ಬಿಳಿ ಮೆಣಸಿನ ಪುಡಿ, ಬ್ಲಾಕ್ ಪೆಪ್ಪರ್ ಹಾಕ್ಬಹುದು, ಬಟ್ ನಿಮ್ಗೆ ವೈಟ್ ಕಾಣಿಸಂಗಿಲ್ಲ ಗ್ರೇವಿ ಅಂತ ಹೇಳಿ ವೈಟ್ ಪೆಪ್ಪರ್ ಪೌಡರ್ ಹಾಕೊಳತ್ತೇವೆ ಅಷ್ಟ. ಲಾಸ್ಟಿಗ ಒಂದು ಚಿಟಿಕೆ ಅಷ್ಟ ಗರಂ ಮಸಾಲ. ಆಮೇಲೆ ಈಗ ಇದಕ್ಕ ಕ್ರೀಮ ಹಾಕಿಬಿಟ್ರಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಷ್ಟು ಐತಿ ಅಲ್ರಿ, ಹಾಕ್ಬಿಡ್ಲಿ. ಫ್ರೆಶ್ ಕ್ರೀಮ್. ಇವಾಗ ಇದು ರೆಡಿ ಆಯ್ತು ಶ್ವೇತಾ ಅವ್ರ. ನಿಮಗೆ ನಾನೀಗ ಸರ್ವ್ ಮಾಡ್ಕೊಡ್ತೀನಿ. ಓಕೆ, ರೆಡಿ. ನಮ್ಮ ಮಲಾಯಿನೂ ರೆಡಿ, ಕೋಫ್ತಾನು ರೆಡಿ. ಇದನ್ನ ನಾವು ಕೋಫ್ತಾನ ಇದ್ರೊಳಗೆ ಹಾಕಬಹುದು, ಡೈರೆಕ್ಟ್ ನಾವು ಇದ್ರೊಳಗೆ ಹಾಕೊಂಡು ಕುದಿಸ್ಕೋಬಹುದು ಈಗ. ಬಟ್ ನಾವು ಹಂಗ್ ಮಾಡಾಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಕೋಫ್ತಾಗಳು ಒಡಿತಾವು. ನಾವು ಭಾಳ ಹೊತ್ತು ಇಟ್ವಿ ಅಂದ್ರೆ, ನಾವು ಲೇಟ್ ಆಗಿ ಬಿಸಿ ಮಾಡ್ಕೊಂಡು ತಿನ್ನಕತ್ವಿ ಅಂದ್ರೆ ಅವ ಒಡಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಈಗ ಏನ್ ಮಾಡೋದಪ್ಪ ಅಂತಂದ್ರೆ, ನಾವು ಸರ್ವ್ ಮಾಡೋ ಮುಂದೆ ಅದನ್ನ ಹೆಂಗ್ ಸರ್ವ್ ಮಾಡ್ಕೊಂಡು ತಿನ್ಬೇಕು ಅನ್ನೋದನ್ನ ತೋರಿಸ್ತೇನೆ ನಿಮ್ಗೀಗ. ಬರೀಗ ಸರ್ವ್ ಮಾಡಕ ರೆಡಿ ಆಗ್ತಾರೆ, ನಾ ತಿನ್ನಕ್ ರೆಡಿ ಆಗ್ತೇನೆ. ಎಸ್. ಶ್ವೇತಾ ಅವರ, ಪ್ರೆಸೆಂಟಿಂಗ್ ಪನ್ನೀರ್ ಮಲಾಯಿ ಕೋಫ್ತಾ. ಥ್ಯಾಂಕ್ ಯು. ಎಷ್ಟು ಚಂದ ಡೆಕೋರೇಷನ್ ಮಾಡಿಕೊಟ್ಟಿರಿ. ಫಸ್ಟ್ ಹಂಗ ಟ್ರೈ ಮಾಡಿ ನೋಡ್ತೇನೆ. ಕೋಫ್ತಾ, ಓಕೆ, ಮಲಾಯಿ. ಮಸ್ತ್ ಆಗೈತ್ರಿ. ಕರೆನ ರೆಸ್ಟೋರೆಂಟ್ ಸ್ಟೈಲ್ ಒಳಗ. ಏನ್ ಸುಳ್ಳು ಹೇಳಕತ್ತೀರ? ಕರೆನ ರೆಸ್ಟೋರೆಂಟ್ ಹೋಗಿ ತಿಂದಂಗ ಆಗತೈತಿ. ಅಷ್ಟು ಚಲೋ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿ ನೋಡ್ರಲ್ಲ. ಇಲ್ಲ, ನೀವು ತಿನ್ರಿ. ನಾ ಆಮೇಲೆ ಈಗ ಊಟನ ಮಾಡ್ತೇನೆ. ಯಾಕಂದ್ರೆ ರಾತ್ರಿ ಆಲ್ರೆಡಿ ಈಗ 12 ಗಂಟೆ ಆಗೈತೆ ಟೈಮ್, ನಾವು ಶೂಟಿಂಗ್ ಮಾಡಬೇಕಾದ್ರೆ. ಹೌದು. ಸೊ ಇವಾಗ ಊಟನ ಮಾಡ್ತೇನೆ ನಾನು. ಚಪಾತಿ ಜೊತೆ ಹಚ್ಕೊಂಡ್ ತಿಂದು ನೋಡ್ತೇನೆ. ಫುಲ್ ಕ್ರೀಮಿನೆಸ್, ಮಸ್ತ. ಕೊಡು ಮತ್ತೆ ಯಾಕೆ ವೇಟ್ ಮಾಡತ್ತಿ? ಕೈಗೆ ಮುತ್ತು ಕೊಟ್ಟು ಬಿಡು. ಮಸ್ತ್ ಆಗೈತಿ. ಹೋಟೆಲ್ಗೆ ಹೋಗಿ ರೆಸ್ಟೋರೆಂಟ್ಗೆ ಹೋಗ್ತೀನಿ, ನನಗೆ ತಿಂದಂಗೆ ಆಗತೈತಿ. ಥ್ಯಾಂಕ್ ಯು. ಆ ತಿನ್ನ ಹತ್ರ ಬಾಯಿ ಹೊಳ್ಬಂದ ಅಂದಂಗ ಇನ್ನೊಂದು ಕೇಳ್ಬೇಕಂತಿದ್ನಿ. ಮೇಲ್ಗಡೆ ಇದೇನೋ ರೆಡ್ ಕಲರ್ ಹಾಕಿರ್ಲ, ಅದೇನ? ಅದಾ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಇದ್ರ ಮೇಲೆ ಇದನ್ನ ಇಟ್ಕೊಂಡು ಶ್ವೇತಾರ, ಇದಕ್ಕೊಂದು 2 ಚಮಚ ಎಣ್ಣೆ ಹಾಕ್ರಿ. ಇದನ್ನ ನೀವು ಮಾಡಿದ್ರು ನಡಿತೈತಿ, ಬಿಟ್ರು ನಡಿತೈತಿ. ಎಣ್ಣೆ ಕಾದೈತಿ, ಖಾರ ಹಾಕ್ಬಿಟ್ರಿ. ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು, ಅದರಿಂದ ಅರ್ಧ ಖಾರ ಹಾಕ್ರಿ. ಅರ್ಧ ಚಮಚ ಅಷ್ಟು ಖಾರ. ಓಕೆ, ಗ್ಯಾಸ್ ಆಫ್. ಮುಗೀತು, ರೆಡಿ. ಇಷ್ಟ. ಇದನ್ನ ಡೈರೆಕ್ಟ್ ನಾವು ಅದ್ರ ಮೇಲೆ ಡೆಕೋರೇಟಿವ್ ಮಾಡ್ಕೊಳ್ಳೋದು ಇಷ್ಟ. ಸೊ ಹೆಂಗೆ ಅನಿಸ್ತು ನಿಮ್ಗೆ ಈ ಟಿಪ್? ಕಮೆಂಟ್ ಮಾಡ್ರಿ. ಪೂರ್ತಿ ವಿಡಿಯೋ ಅಂತ ನೋಡಿದ್ರೆ ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕನ್ನೋದನ್ನ ಕಮೆಂಟ್ ಮಾಡ್ತೀವಿ. ಇವತ್ತಿಂದ ಎಪಿಸೋಡ್ ಅಂತೂ ನೋಡಿದ್ರೆ ನೀವು, ನಮ್ಗೆ ಇವತ್ತು ಮಲಾಯಿ ಪನ್ನೀರ್ ಕೋಫ್ತಾನ ಮಾಡಿ ತೋರಿಸಿದ್ರ
ಟೇಸ್ಟ್ ಅಂತೂ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಆಗಿರುತ್ತೆ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಅನ್ಸೈತೆ ಅನ್ನೋದನ್ನ ಚೆನ್ನಾಗಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ನೀವು ಯಾರ ನಮ್ಮ ಚಾನಲ್ಗೆ ಬಂದ ಭಾಗವಹಿಸ್ಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದವ ಡಾಕ್ಟರ್ ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈತುತ್ತು, ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ನಮ್ಮ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಎಪಿಸೋಡ್ ಹೋಗಿ ಸಿಗೋಣ ಅಂತ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.